ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಬಾಣಂತಿಯರ ಸರಣಿ ಸಾವು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದರೆ ಇತ್ತ ವಿರೋಧ ಪಕ್ಷ ಬಿಜೆಪಿ ಇದನ್ನೇ ಆಡಳಿತ ಪಕ್ಷದ ವಿರುದ್ಧ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಇದರ ಮಧ್ಯೆ ಇಲ್ಲೊಂದು ಪೊಲೀಸ್ ಠಾಣೆಯ ರೈಟರ್ ಮೃತ ಬಾಣಂತಿಯ ಕುಟುಂಬಸ್ಥರಿಗೆ ಮರಣೋತ್ತರ ವರದಿ ನೀಡುವ ವಿಚಾರದಲ್ಲಿ ಭಾರೀ ಎಡವಟ್ಟು ಮಾಡಿಕೊಂಡಿದ್ದಾರೆ. ಏನದೇ ಎಡವಟ್ಟು ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ರಾಜ್ಯವಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಿರೋ ರಾಜ್ಯದಲ್ಲಿನ ಸರಣಿ ಬಾಣಂತಿಯರ ಸಾವಿನ ಪ್ರಕರಣದ ಮಧ್ಯೆ ಕಲಬುರಗಿಯಲ್ಲಿ ಭಾರೀ ಎಡವಟ್ಟು ನಡೆದಿದೆ. ಹೌದು, ಕಳೆದ ವರ್ಷ ಡಿಸೆಂಬರ್ 17ರಂದು ಆಳಂದ್ ತಾಲೂಕಿನ ಮಡ್ಕಿ ಗ್ರಾಮದ 22 ವರ್ಷದ ಭಾಗ್ಯಶ್ರೀ ಕಲಬುರಗಿ ನಗರದ ಜಿಮ್ಸ್ನಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಘಟಕದಲ್ಲಿ ಲೋ ಬಿಪಿಯಿಂದ ಮೃತಪಟ್ಟಿದ್ದಳು. ಭಾಗ್ಯಶ್ರೀ ಮೃತಪಟ್ಟ ಒಂದು ತಿಂಗಳ ಬಳಿಕ ಕುಟುಂಬಸ್ಥರು ನಗರದ ಬ್ರಹ್ಮಪುರ ಠಾಣೆಗೆ ಮರಣೋತ್ತರ ವರದಿ ಪಡೆಯಲು ಹೋಗಿದ್ದಾರೆ. ಈ ವೇಳೆ ಬ್ರಹ್ಮಪುರ ಠಾಣೆ ರೈಟರ್ ವಿಶ್ವನಾಥ್ ಮೃತ ಭಾಗ್ಯಶ್ರೀಯ ಮರಣೋತ್ತರ ವರದಿ ನೀಡುವ ಬದಲು ಕೆಲ ದಿನಗಳ ಹಿಂದಷ್ಟೇ ನಗರದಲ್ಲಿ ಸಿಕ್ಕಿದ್ದ ಅಪರಿಚಿತ ನವಜಾತ ಶಿಶುವಿನ ಮರಣೋತ್ತರ ವರದಿ ನೀಡಿ ಭಾರೀ ಎಡವಟ್ಟು ಮಾಡಿಕೊಂಡಿದ್ದಾರೆ. ಮೃತ ಭಾಗ್ಯಶ್ರೀಯ ಪತಿ ಅನಕ್ಷರಸ್ಥ ಕಾರಣ ಮರಣೋತ್ತರ ನಮ್ಮದ ಅಥವಾ ಬೇರೆಯವರದ ಅನ್ನೋದು ತಿಳಿಯದೆ ತೆಗೆದುಕೊಂಡು ಹೋಗಿದ್ದು ಈ ಆಚಾರ್ಯವನ್ನ ಬಿಜೆಪಿ ಸತ್ಯಶೋಧನೆ ಸಮಿತಿ ಪತ್ತೆ ಹಚ್ಚಿದೆ. ಸರಿ ಅಂತ ಸರ್, ಸರಿ ಸರಿ ಹೋಗಿ ಮಾಡ್ತೀವಿ. ಯಾರನ್ನ ತರಬೇಕು ಅದು ರಿಪೋರ್ಟ್ ಬಂದು ಹಾಂ ಡೆಲಿವರಿ ಮಾಡ್ತಿ ಅವಳು ಡೆಲಿವರಿ ಅಫ್ಜಲ್ಪುರಲ್ಲಿ ಆಗಿತ್ತು. ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡು ನೆಕ್ಸ್ಟ್ ಡೇ ನಾರ್ಮಲ್ ಡೆಲಿವರಿನೂ ಆಗಿದೆ. ಇದು ಎರಡೇ ಮಾಡ್ತಾರೆ ಅಫ್ಜಲ್ಪುರದಲ್ಲಿ. ಅದಾದ್ಮೇಲೆ ಹಾಫ್ ಆನ್ ಅವರ್ 1 ಅವರ್ ಆದ್ಮೇಲೆ ಸಲೈನ್ ಹಚ್ಚಿದಾಗ ಫಾಸ್ಟ್ ಆಗಿ ಹಚ್ಚಿದಾರೆ ಅಂತ ಇವ್ರು ಹೇಳಿದ್ರು. ಇವ್ರ ಪ್ರಕಾರ ನಾನು ಹೇಳಿದೆ ಮೇಡಮ್ ಅಷ್ಟು ಫಾಸ್ಟ್ ಹಚ್ಬೇಡಿ ಅಂತ ಫಾಸ್ಟ್ ಇಟ್ಟಿದ್ರು. ಅದಾದ್ಮೇಲೆ ಚಳಿ ಶುರುವಾಯಿತು. ಅದಾದ್ಮೇಲೆ ಪ್ರಕೃತಿ ಬ್ಲೀಡಿಂಗ್ ಜಾಸ್ತಿ ಆಯಿತು. ಬ್ಲೀಡಿಂಗ್ ಜಾಸ್ತಿ ಆದ್ಮೇಲೆ ಕಂಟ್ರೋಲ್ ಆಗ್ತಾ ಇಲ್ಲ, ನೀವು ಕಲಬುರ್ಗಿ ಕಿಮ್ಸ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಬೆಳ್ಳಾರಿಯಲ್ಲಿ ಆದಾಗನು ರಿಂಗರ್ ಲ್ಯಾಕ್ಟೇಟು ಯಾವುದು ಪಶ್ಚಿಮ ಬಂಗಾಳದ ಫಾರ್ಮಸ್ಯೂಟಿಕಲ್ ಕಂಪ್ನಿಯಿಂದ ಬಂದಿರೋದು ರಿಂಗರ್ ಲ್ಯಾಕ್ಟೇಟ್. ಅದ್ರ ಬಗ್ಗೆ ಮೊದಲಾದ್ರೂ ಬೆಳ್ಳಾರಿ ಡಾಕ್ಟರ್ಸು ಅವರು ಒಂದು ಕಂಪ್ಲೇಂಟ್ ಮಾಡಿದ್ರಂತೆ, ಸ್ಕಿನ್ ರ್ಯಾಶಸ್ ಎಲ್ಲ ಆಗ್ತಾ ಇದೆ ಅಂತ ಹೇಳಿ. ಅದನ್ನ ಅವರು ಮತ್ತೆ ಕೋರ್ಟ್ ಕಡೆಯಿಂದ ಪರ್ಮಿಷನ್ ತಗೊಂಡು ಬಂದ್ರೆ ಸೇಮ್ ಸ್ಯಾಂಪಲ್ ಬ್ಯಾಚ್ ಅನ್ನ ತಗೊಂಡು ಅದು ಕಂಟಿನ್ಯೂ ಮಾಡಿದ್ರು. ಅವಾಗ ಅಲ್ಲಿ 5 ಬಾಣಂತಿಯರು ಸಾವಾಯಿತು, ಇಲ್ಲೂ ಸಾವಾಯಿತು. ಇನ್ನು ಬಾಣಂತಿ ಮಹಿಳೆ ಭಾಗ್ಯಶ್ರೀ ಮೃತಪಟ್ಟ ಬಳಿಕ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ನಂಬರ್ 28ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಮೃತ ಭಾಗ್ಯಶ್ರೀ ಪತಿ ಶಿವಾಜಿಗೆ ಆಕೆಯ ಮರಣೋತ್ತರ ವರದಿ ನೀಡುವ ಬದಲು ಕ್ರೈಮ್ ನಂಬರ್ 142 ಅಂದರೆ ಒಂದು ದಿನದ ನವಜಾತ ಗಂಡು ಶಿಶು ಮೃತಪಟ್ಟ ಮರಣೋತ್ತರ ವರದಿಯನ್ನು ನೀಡಿ ಪೇಚಿಗೆ ಸಿಲುಕಿದ್ದಾರೆ. ಸದ್ಯ ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಬಗ್ಗೆ ಸತ್ಯಶೋಧನೆ ಮಾಡ್ತಿರೋ ಬಿಜೆಪಿಯ ತಂಡ ಪೊಲೀಸರ ಎಡವಟ್ಟನ್ನು ಬಯಲು ಮಾಡಿದೆ. ಸರ್ಕಾರವು ಬಾಣಂತಿಯರ ಸಾವಿನ ವರದಿಯನ್ನು ಮುಚ್ಚಿ ಹಾಕಲು ಕುತಂತ್ರ ನಡೆಸಿದೆ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸಿದೆ. ಇನ್ನು ನನ್ನ ಪತ್ನಿ ಭಾಗ್ಯಶ್ರೀಯ ಮರಣೋತ್ತರ ವರದಿ ನೀಡುವ ಬದಲು ಬೇರೊಂದು ಮೃತ ಮಗುವಿನ ವರದಿ ನೀಡಿದ ಬ್ರಹ್ಮಪುರ ಠಾಣೆ ಪೊಲೀಸರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇಲ್ಲಿ ಬಂದಾದ್ಮೇಲೆ ಬ್ಲೀಡಿಂಗ್ ಜಾಸ್ತಿ ಆಗಿದೆ ಅಂತ ಹೇಳಿ BP ಡೌನ್ ಆಗಿದೆ, ಆರ್ಗನ್ಸ್ ಫೇಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಶಿ ವಾಸ್ ಡಿಕ್ಲೇರ್ಡ್ ಡೆತ್. ಡಿಕ್ಲೇರ್ ಆದ್ಮೇಲೆ ಆ ಮಗುನ ನೋಡ್ಕೋಬೇಕು ಇಲ್ವಾ? 4 ಗಂಟೆ ಆ ತಾಯಿದು ಪೋಸ್ಟ್ ಮಾರ್ಟಮ್ ಆಗುತ್ತಾನೆ, ಯಾರ ರೆಸ್ಪಾನ್ಸಿಬಿಲಿಟಿ ಅಲ್ಲಿ? ಹುಟ್ಟಿರೋ ಮಗುನ ಹೊರಗಡೆ ಬಿಸಿಲಲ್ಲಿ ಇಟ್ಟಿದ್ರು. ನಮ್ಮ ಪತ್ರಿಕಾ ಸಹೋದರರು ಮಾಧ್ಯಮದವರು ಅವರು ಕೇಳಿ ಪ್ರಶ್ನೆ ಮಾಡಿ ಅವ್ರಿಗಿದು ಇಂಟರ್ವ್ಯೂ ಮಾಡಿದಾಗ ಅವಾಗ ಇಟ್ ವಾಸ್ ಕೆಪ್ಟ್ ಇನ್ ನ್ಯೂನಿಟಿ ಕೇರ್. ಅದಾದ್ಮೇಲೆ ಈಗ ರಿಪೋರ್ಟ್ 1 ದಿನದ ಮಗು ರಿಪೋರ್ಟ್ ಕೊಟ್ಟಿದ್ದಾರೆ ಇವರು. ಮೈ ಕ್ವಶನ್ ಈಸ್, ನಾವು ಹೋಗಿ ಕೇಳಾದ್ಮೇಲೆ ರಿಪೋರ್ಟ್ ಕೊಡ್ಬೋದು ಅವರು ಬೇರೆ ಭಾಗ್ಯಶ್ರೀ. ಇವರು ಬೆಂಗಳೂರಿಗೆ ಇದಕ್ಕೆ ಪರಿಹಾರ ಕೊಡಕ್ಕೆ ಹೋಗಿದ್ರೆ
ಅಥವಾ ಇನ್ಶೂರೆನ್ಸ್ ಸಲುವಾಗಿ ಅಥವಾ ಬೇರೆ ಎದ್ರ ಸಲುವಾಗಿ ಇದು ರಿಪೋರ್ಟ್ ತಗೊಂಡು ಹೋದಾಗ ಮತ್ತೆ ಅವ್ರು ಓಡಾಡಿಸ್ತಾರೆ ಇಲ್ವ ಅವ್ರಿಗೆ? ಇದು ನಿಮ್ದಲ್ಲ ಅಂದಾಗ ಅವ್ರ ಗತಿ ಏನಾಗುತ್ತೆ? ಅವ್ರಿಗೆ ಓದಕ್ಕೆ ಬರಂಗಿಲ್ಲ ಅಂದ ತಕ್ಷಣ ನೀವು ಏನು ಮಾಡ್ತೀರಾ? ರೈತರು ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದೇನೇ ಇರಲಿ, ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಮಧ್ಯೆ ಕಲಬುರಗಿಯಲ್ಲಿ ಮೃತ ಬಾಣಂತಿ ಮಹಿಳೆಯ ಮರಣೋತ್ತರ ವರದಿ ನೀಡುವಲ್ಲಿ ಎಡವಟ್ಟು ಮಾಡಿರೋ ಬ್ರಹ್ಮಪುರ ಠಾಣೆ ಪೊಲೀಸರ ವಿರುದ್ಧ ಮೇಲಾಧಿಕಾರಿಗಳು ಕ್ರಮ ಕೈಗೊಂಡು ಭಾಗ್ಯಶ್ರೀ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸ್ತಾರಾ ಅನ್ನೋದು ಕಾದು ನೋಡಬೇಕು.